ಎಲ್ಲಾರ ಮನ್ಯಾಗ ತಲೆಯಾಗ ಏನೈತಿ ನಮ್ ಭಾಗ್ಯಲಕ್ಷ್ಮಿ 2000 ಕೊಡ್ತಾರ ಸರಿಯಾದ ರೊಕ್ಕ, ಬಸ್ ಚಾರ್ಜ್ ಫ್ರೀ ಮಾಡ್ಯಾರ ಸರಿಯಾದ ರೊಕ್ಕ, ಹುಡುಗರು ಸಾಲಿ ಕಲಿಸ್ತಾರ ಸರಿಯಾದ ರೊಕ್ಕ ತಿಳ್ಕೊಂಡಿರಲ್ಲ. ಇದು ಯಾವುದೂ ಅಲ್ಲ. ನಿಮ್ಮ ತಲೆಯಾಗಿರ್ಲಿ, ಒಂದು ಕಡಿದೆಬ್ಬಿ ತಗೊಂಡ್ರ 40 ಪೈಸಾ ಸರ್ಕಾರಕ್ಕೆ ಹೋಗತಿ. ಕಡಿದೆಬ್ಬಿ ಒಂದು ಕೋಲ್ಗೇಟ್ ತಗೊಂಡ್ರ 6 ರೂಪಾಯಿ ಹೋಗತಿ, ಒಂದು ಸಾಬಣ ತಗೊಂಡ್ರ 5 ರೂಪಾಯಿ ಹೋಗತಿ. ನಾವು ಪೆಟ್ರೋಲ್ ಹಾಕ್ಸಿರ 35 ರೂಪಾಯಿ ಹೋಗತಿ ಸರ್ಕಾರಕ್ಕೆ. ಹಿಂಗೆಲ್ಲ ಹೋದದ್ ಒಂದು ಅರಿವಿ ತಗೊಂಡ್ರೆ ಹೋಗತಿ, ಊಟ ಮಾಡಿದ್ರೆ ಹೋಗತಿ, ನಾಷ್ಟ ಮಾಡಿದ್ರೆ ಹೋಗತಿ, ಮನ್ಯಾಗ ಕರೆಂಟ್ ಫ್ಯಾನ್ ತಿರುಗಿದ್ರು ಸರ್ಕಾರ ಟ್ಯಾಕ್ಸ್ ಹೋಗತಿ. ಇದೆಲ್ಲ ಕೂಡಿ ಕರ್ನಾಟಕದಾಗ ಒಂದು ವರ್ಷಕ್ಕೆ 4,71,000 ಕೋಟಿ ರೂಪಾಯಿ ಐತಿ. ಎಟ್ರಿ 4,71,000 ಕೋಟಿ. ಸೆರೆ ಮಾರಿದ್ರ ಹೋಗುದು 36,000 ಕೋಟಿ. ಮತ್ ಇನ್ನ ಏನು ವಿಪರ್ಯಾಸ ಅಂದ್ರ ಈ 36,000 ಕೋಟಿ ಸೆರೆ ಕುಡಿತಾರಲ್ಲ, ಪ್ರತಿ ವರ್ಷ 1.5 ಲಕ್ಷ ಜನ ಕರ್ನಾಟಕದಾಗ ಸಾಯಾಕತ್ತಾರ. 1.5 ಲಕ್ಷ ಜನ ಕರ್ನಾಟಕದಾಗ ಸಾಯಾಕತ್ತಾರ. ಇದರಿಂದಾಗಿ ದವಾಖಾನಿಗಳು 10 ಲಕ್ಷ ಕೋಟಿ ರೂಪಾಯಿ ರೊಕ್ಕ ಮಾಡಾಕತ್ತಾವ. ಇವತ್ತೆಲ್ಲ ದವಾಖಾನಿಗಳು ನಡೆದ ಸೆರೆ ಕುಡುಕರಿಂದ. ಸೆರೆ ಕುಡಿದ್ರಿಂದ ಲಿವರ್ ಬಾಧಕತಿ, ಕಿಡ್ನಿ ಬಾಧಕತಿ, ಮನುಷ್ಯ ಮರ್ಯಾದೆಗೆ ಏನಾಕೈತಿ, ಮನ್ಯಾಗ ತಾಯಿ ತಂದೆ ಮರ್ಯಾದೆ ಕೊಡಂಗಿಲ್ಲ, ದೋಸ್ತರ ಮರ್ಯಾದೆ ಕೊಡಂಗಿಲ್ಲ. ಆ ಕುಡುಕತ್ ಒಂದ್ ಸಾರಿಗೆ ಅನಿಸ್ಕೊಂಡ್ರೆ ಜೀವನ ಪೂರ್ತಿ ಕುಡುಕಾಗಿ ಹೊಡೆದು ಬಿಡ್ತಾನ ನಾವು. ಅದಕ್ಕಾಗಿ ನಮ್ಮ ವಿಚಾರದೊಳಗೆ ಒಟ್ಟು ಸಂಪೂರ್ಣವಾಗಿ ಮಧುವಾಯಿ ಮಾರಾಪುರ ಸಂಘಟನೆ ಸೆರೆ ಬಂದ್ ಮಾಡಕ್ ವಿಚಾರ ಮಾಡೀವಿ. ಇನ್ನು ಮೇಲೆ ಎಲ್ಲೇ ಸೆರೆ ಸಿಕ್ಕರೆ ಈಗ ನಾವು ದಾದು ಅವ್ರಿಗೆ ಹೇಳತ್ತೀವಿ, ಮಾದೇವ್ಗೆ ಹೇಳತ್ತೀವಿ, ನಮ್ಮ ಅರವಾರ ಚಂದ್ರವತ್ತಿಗೆ, ನಮ್ಮ ಯಲ್ಲಪ್ಪ ಮಗ ಒಳ್ಳೆ ರವಿ ಮಾಂಗಿಗ, ಇವ್ರಿಗೆಲ್ಲರಿಗೂ ಕರೆಸಿ ಕೈ ಮುಗಿದು ಕೇಳಾಕತ್ತೀವಿ, ಸೆರೆ ಬಂದ್ ಮಾಡ್ರತ್ತ. ಇನ್ನು ನಾಳೆ ಇವತ್ತಿನಿಂದ ಯಾರ ಒಂದು ಸೆರೆ ಮಾಡೋದು ಕಂಡು ಬಂದ್ರ ಇಲ್ಲ, ಇವತ್ತಿನಿಂದ ಏನಾದ್ರು ಸೆರೆ ಮಾಡೋದು ಕಂಡು ಬಂದ್ರ ನೀವೇನು ಮಾಡ್ಬೇಡ್ರಿ, ನನ್ನ ನಂಬರ್ ಕಿಂತ ಮಾರಾತಾರ ಅಂತ ಟ್ರೈ ಹೇಳ್ರಿ, ನಮ್ಮ PSI ಜೀಪ್ ತಗೊಂಬಂದು ಅವ್ರಿಗೆ ಕೇಸ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಅಷ್ಟ ಅಲ್ಲ, ಕುಡಿದು ಎಲ್ಲ ಬಹಳ ಹಾಳಾಗ್ಯಾವ. ಹುಡುಗರ್ನ ಹಂಗ ಬಿಟ್ರ ಯಾವ ಬದುಕುದಿಲ್ಲ, ನನಗೆ ಗೊತ್ತೈತಿ. ಅದಕ್ಕೆ ನಾನು ನಾಳೆಗೆ ವರುಣ ಕಡೆ ಒಂದು 2 ಲಿಸ್ಟ್ ಮಾಡಿಸ್ತೀನಿ. ಯಾರ ಮನ್ಯಾಗ ಅತಿ ಕುಡುಕರಿದಾರ, ಯಾರು ನೀವು ಟ್ರೈನಿಂಗ್ ಬಿಡಾಕ್ ತಯಾರದಿರಿ. ಇಲ್ಲೇ ಮಧುವಾಯಿ ಸರ್ಕಾರಿ ಶಾಲೆಯಾಗ, ಅಂಗನವಾಡಿ ಶಾಲೆಯಾಗ 7 ದಿವಸ ಒಂದು 7 ದಿವಸ ಅವ್ರಿಗೆ ಅಲ್ಲೇ ವಸ್ತಿ ಇಡ್ತೀವಿ. ಶಾಲೆಯಾಗ ಮನೆಗೆ ಬಿಡಂಗಿಲ್ಲ. ಶಾಲೆಯಾಗ ವಸ್ತಿ ಇಟ್ಟು ಬೆಳಗ್ಗೆ 5 ಗಂಟೆಗೆ ಎಬ್ಬಿಸಿ ಅವ್ರಿಗೆ ವ್ಯಾಯಾಮ ಮಾಡಿಸ್ತೀವಿ, ಯೋಗ ಮಾಡಿಸ್ತೀವಿ, ಸ್ವಾಮಿಗಳ ಕರೆಸಿ ಪ್ರವಚನ ಹೇಳಿಸ್ತೀವಿ, ಡಾಕ್ಟರ್ ಕರೆಸಿ ಅವ್ರಿಗೆ ಇಂಜೆಕ್ಷನ್ ಕೊಡಿಸ್ತೀವಿ. 1 ವಾರ ಊಟದ ಖರ್ಚು ಐತೆ ಎಲ್ಲ ನಾವು ನೋಡ್ಕೋತೀವಿ. ದಯವಿಟ್ಟು ಇಲ್ಲಿ ನಿಮ್ಮ ಊರಾಗ ಮದುವೆಯಾಗ ಅಟ್ಟ ನಮ್ಮ ಊರಾಗ ಬೇರೆ ಊರಾಗ ಸಹಿತ ಯಾರ ಕೊಡಕ್ಕೆ ನಿಮ್ಮ ಸಂಬಂಧಿಕ ಪರಿಚಯದವ್ರು ಇದ್ರೆ ದಯವಿಟ್ಟು ಲಿಸ್ಟ್ ಕೊಡ್ರಿ. ನೀವು ಎಷ್ಟು ಮಂದಿ ಹೇಳ್ತೀರಿ ಅದನ್ನ ತಯಾರು ಮಾಡಿ 1 ವಾರ ಸೆರೆ ಕುಡಿದು ಬಿಡಿಸುವಂತ ಒಂದು ಯೋಚನೆಯನ್ನು ಮಾಡಕತ್ತೀವಿ. ಅವ್ರು ಕುಡಿದು ಬಿಡ್ಲಿ, ಮುಂದಿನ ದಿನಮಾನಗಳಲ್ಲಿ ಸಣ್ಣ ಸಣ್ಣ ಫ್ಯಾಕ್ಟ್ರಿ, ಸಣ್ಣ ಕಾರ್ಖಾನೆಗಳು ಚಾಲೂ ಮಾಡಿ ಎಲ್ಲರಿಗೂ ಉದ್ಯೋಗ ಕೊಡುವಂತ ವಿಚಾರ ಮಾಡಕತ್ತೀವಿ. ಒಟ್ಟ ಕುಡಿಯೋರ್ ಕಂಡ್ರೆ ದಯವಿಟ್ಟು ಆ ಲಿಸ್ಟ್ ಅನ್ನ ನಮ್ಮ ವರುಣ ಕಡೆ ಲಿಸ್ಟ್ ಮಾಡಿಕೊಡ್ರಿ. ನಾವು 10 ಜನ ನಾವು ಕಳ್ಸಕ್ ತಯಾರಿದ್ದೀವಿ. ನಾವು ಅವ್ರಿಗೆಲ್ಲ ಸಾಯಂಕಾಲ ಸ್ವಾಮಿಗಳ ಕರೆಸಿ ಪ್ರವಚನ ಹೇಳ್ತೀವಿ. ಅಂದ್ರೆ ಮಾನಸಿಕವಾಗಿ ನಮ್ಮ ಸಣ್ಣ ಸಮಾಜದ ಕೆಲಸ ಎಲ್ಲ ಸಮಾಜದ ಈಗ ಎಲ್ಲ ಸಮಾಜದವ್ರು ಕೂಡ್ಬೇಕ್ರಿ, ಅಂದ್ರೆ ಒಳ್ಳೇದಾಕತ್ರಿ. ಈಗ ನಮ್ಮ ಸಣ್ಣ ಸಮಾಜದವ್ರು ಅಷ್ಟದಾರಿ ಇಡೀ ಎಲ್ಲಾ ಸಮಾಜ ಈಗ ಯಾರು ಸೆರೆ ಮಾಡ್ತಾರ ಸಾಮಾನ್ಯ ಎಲ್ಲರೂ ಒಂದ ಅದು ಮಾನವ ಜಾತಿ ಒಂದ. ನಮ್ದು ಏನು ಬೇಡ, ಅದಕ್ಕೆ ದಯವಿಟ್ಟು ಈ ನಿಟ್ಟಿನ ಬಗ್ಗೆ ಮತ್ತೇನಾರ ತಮ್ಮಿಂದ ಸಲಹೆ ಸೂಚನೆ ಇದ್ರೆ ಹೇಳ್ರಿ. ಯಾರು ಈಗ ಒಂದ್ ತಿಳ್ಕೊಂಬಿಡ್ರಿ, ಕೆಟ್ಟ ಏನಾರು ಆಗೋದಿದ್ರೆ ನನ್ನ ಮೇಲೆ ಆಗಲಿ, ನೀವ್ಯಾರು ಯಾರು ಬೇಕಾದವ್ರು ಏನ್ ಬೇಕಾದ್ರೆ